ವಿಕ್ರಮ್ ಗೌಡ ಎಲ್ಲಿಂದನೋ ಬಂದು ಉದ್ರಿ ಅವನು ನಕ್ಸಲ್ ಕಾರ್ಯಕರ್ತ ಆಗಿ ಬಂದು ಕಿಟ್ಕೊಂಡು ಹೋದ್ನು ಇಲ್ಲ, ಅವನನ್ನು ಯಾರು ನಕ್ಸಲ್ ಮಾಡಿದ್ರು? ಘಟ್ಟದ ಮೇಲೆ ಅವ್ರನ್ನ ಗೌಡ್ಲು ಅಂತ ಹೇಳ್ತಾರೆ, ಘಟ್ಟದ ಕೆಳಗಡೆ ಮಲೆ ಕುಡಿಯ ಅಂತ. ಯಾಕೆ ಇವತ್ತು ಕೂಡ ಅಲ್ಲಿ ಲಕ್ಷಾಂತರ ನಕ್ಸಲ್ ಕಾರ್ಯಕರ್ತರು ಛತ್ತೀಸ್ಗಢದಲ್ಲಿ ಯಾಕಿದ್ದಾರೆ? ನಮ್ಮ ಸರ್ಕಾರದ, ನಮ್ಮ ಪೊಲೀಸ್ ವ್ಯವಸ್ಥೆಯ ಮತ್ತು ನಮ್ಮ ನಾಗರಿಕ ಸಮಾಜದ ದೌರ್ಬಲ್ಯ, ನಮ್ಮ ಹೇಡಿತನ ಮತ್ತು ನಾವೆಷ್ಟು ದುರ್ಬಲರು ಅನ್ನೋದನ್ನ ತೋರಿಸ್ಕೊಂಡಂಗೆ. ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ. ಮೊನ್ನೆ ಅಂದರೆ ಒಂದು 3-4 ದಿನಗಳ ಹಿಂದೆ ಒಂದು ದೊಡ್ಡ ಸುದ್ದಿ ಕರ್ನಾಟಕದ ಎಲ್ಲ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಹೆಬ್ರಿ ಹತ್ರ ನಾಡ್ಪಾಲು ಗ್ರಾಮದಲ್ಲಿ ಪೀತ್ಬೈಲು ಅನ್ನೋ ಕಾಡಿನಲ್ಲಿ ಒಂದು ಎನ್ಕೌಂಟರ್ ಆಗಿದೆ. ಅಂದರೆ ಪೊಲೀಸರಿಗೂ ಮತ್ತು ನಕ್ಸಲರಿಗೂ ನಡೆದಂತಹ ಒಂದು ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಅನ್ನುವ ಒಬ್ಬ ನಕ್ಸಲ್ ಕಾರ್ಯಕರ್ತ ಹತನಾಗಿದ್ದಾನೆ ಅನ್ನುವ ಸುದ್ದಿ. ಈ ಪತ್ರಿಕೆಗಳಲ್ಲಿ ಬಂದ ಸುದ್ದಿ ಮತ್ತು ಅಲ್ಲಿ ಪೊಲೀಸರು ದಾಖಲು ಮಾಡಿರ್ತಕ್ಕಂಥ FIR ಇದೆಲ್ಲ ನೋಡಿದರೆ ನಮಗೆ ಒಂದು ಸ್ಪಷ್ಟ ಆಗ್ತಾ ಇದೆ. ಏನಪ್ಪ ಅಂತ ಹೇಳಿದರೆ, ಅಲ್ಲಿ ಅಂತಹ ಒಂದು ಗುಂಡಿನ ಚಕಮಕಿ ಏನು ನಡೆದಿಲ್ಲ. ಕೆಲವು ದಿನಗಳ ಮುಂಚೆನೇ ಕೆಲವು ನಕ್ಸಲ್ ಕಾರ್ಯಕರ್ತರನ್ನು ಪೊಲೀಸರು ಅರೆಸ್ಟ್ ಮಾಡಿ ಅದರಲ್ಲಿ ಒಬ್ಬನನ್ನು ಸಾಯಿಸಿ ಆ ನಂತರದಲ್ಲಿ ಒಂದು ಗುಂಡಿನ ಚಕಮಕಿ ನಡೀತು ಅನ್ನುವ ಒಂದು ಕಥೆಯನ್ನು ಕಟ್ಟಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದುರಂತ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಇದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ನಕ್ಸಲ್ ಕಾರ್ಯಕರ್ತ ಅಂದರೆ ವಿಕ್ರಮ್ ಗೌಡ, ಅವನ ತಲೆ ಮೇಲೆ ಕೇರಳ ಮತ್ತು ಕರ್ನಾಟಕದಲ್ಲಿ ತುಂಬ ಕೇಸ್ಗಳಿದ್ವು. ಹಾಗಾಗಿ ನಕ್ಸಲ್ ಏನು ಈ ಕೃತ್ಯಗಳು ನಡೀತಾ ಇದೆ, ಇದನ್ನು ನಾವು ಅಂದರೆ ಭಯೋತ್ಪಾದನೆಯನ್ನು ದಮನ ಮಾಡಬೇಕು, ಅದಕ್ಕೋಸ್ಕರ ಇಂಥ ಒಂದು ಹತ್ಯೆ ಆಗಿದೆ ಅಂತೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈ ಒಂದು ವಿಕ್ರಮ್ ಗೌಡನ ಹತ್ಯೆ ಅಥವಾ ಸೋ ಕಾಲ್ಡ್ ಎನ್ಕೌಂಟರ್, ಒಂದು ಫೇಕ್ ಎನ್ಕೌಂಟರ್ನ ಹಿನ್ನೆಲೆಯಲ್ಲಿ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಇಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿರೋವಂಥದ್ದು, ವಿಕ್ರಮ್ ಗೌಡ ಅನ್ನುವ ವ್ಯಕ್ತಿ ಯಾಕೆ ನಕ್ಸಲ್ ಆದ, ಅವನನ್ನು ಯಾರು ನಕ್ಸಲ್ ಮಾಡಿದರು ಅಂಥೇಳಿ. ನಕ್ಸಲ್ ಅಂತಂದರೆ ಭಾಳಷ್ಟು ಜನಕ್ಕೆ ಈಗಾಗಲೇ ಗೊತ್ತಿದೆ. 1967ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ CPM ಪಕ್ಷದ ಕೆಲವು ಕಾರ್ಯಕರ್ತರು, ನಮಗೆ ಚುನಾವಣೆಗೆ ನಾವು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ನಾವು ಚುನಾವಣೆ ಮೂಲಕ ನಾವು ಯಾವುದೇ ಬದಲಾವಣೆ ಸಾಧ್ಯ ಇಲ್ಲ, ಹಾಗಾಗಿ ನಾವು ಈ ಭೂಮಾಲೀಕರ ತಲೆ ಕಡಿದು ನಾವು ಕ್ರಾಂತಿ ಮಾಡ್ತೀವಿ, ಬಂಡವಾಳಶಾಹಿಗಳನ್ನು, ಭೂಮಾಲೀಕರನ್ನು ಹಿಂಸೆಯಿಂದ ಮಾತ್ರ ನಾವು ಬಗ್ಸೋಕ್ಕೆ ಸಾಧ್ಯ, ಹಾಗಾಗಿ ಒಂದು ಸೈನ್ಯ, ನಮ್ಮದೇ ಆದಂಥ ಒಂದು ಸೈನ್ಯವನ್ನು ಕಟ್ಟಿ ನಾವು ಒಂದು ಈ ಸರ್ಕಾರದ ಜೊತೆಗೆ, ನಮ್ಮ ಭಾರತ ಸರ್ಕಾರದ ಮಿಲಿಟ್ರಿ ಜೊತೆಗೆ ನಾವು ಯುದ್ಧ ಮಾಡಿ ನಾವು ಅಧಿಕಾರನ ವಶಪಡಿಸ್ಕೋತೀವಿ ಅನ್ನುವ ಒಂದು ಸಿದ್ಧಾಂತ ಇಟ್ಕೊಂಡು ಹೊರಟಂತಹ ಒಂದು ಚಳವಳಿ. ನಕ್ಸಲ್ ಬರಿ ಅನ್ನೋ ಊರಿಂದ ಅದು ಶುರುವಾಗಿದ್ದರಿಂದ ಅದಕ್ಕೆ ನಕ್ಸಲೈಟ್ರು ಅಥವಾ ನಕ್ಸಲರು ಅಂತ ನಾವು ಕರಿತಾ ಇದ್ದೀವಿ, ಮಾವೋವಾದಿಗಳು ಅಂತ ಕರೀತಾರೆ. ಈ ಒಂದು 1967ರಿಂದ ಇಲ್ಲಿವರೆಗೆ ಇಡೀ ದೇಶದಲ್ಲಿ ಈ ನಕ್ಸಲಿಸಮ್ನ ಹೆಸರಲ್ಲಿ ಅಥವಾ ಈ ನಕ್ಸಲ್ ಹೋರಾಟದ ದಾರಿಯಲ್ಲಿ ಭಾಳಷ್ಟು ರಕ್ತ ಹರಿದಿದೆ. ಸಾವಿರಾರು ಜನ ಸತ್ತೋಗಿದ್ದಾರೆ, ಸಾವಿರಾರು ಜನ ನಕ್ಸಲ್ ಕಾರ್ಯಕರ್ತರು ಸತ್ತಿದ್ದಾರೆ, ವಿಕ್ರಮ್ ಗೌಡ ಥರದವರು, ಮತ್ತು ಸಾವಿರಾರು ಜನ ಪೊಲೀಸರು, ಮಿಲಿಟ್ರಿ ಸೈನಿಕರು ಕೂಡ ಸತ್ತಿದ್ದಾರೆ. ಈ ಒಂದು ಚಳವಳಿಯಿಂದ ಅದರ ಉದ್ದೇಶಗಳು ಏನೇ ಇರಲಿ, ಒಟ್ಟಾರೆಯಾಗಿ ರಕ್ತ ಹರಿದಿದೆ ಅನ್ನೋದಂತೂ ವಾಸ್ತವ. ಅದರಿಂದ ಏನು ಸಾಧನೆ ಆಯಿತು ಅಥವಾ ಏನು ಸಾಧನೆ ಆಗಲಿಲ್ಲ ಅನ್ನೋದು ಬೇರೆ ಚರ್ಚೆ. ನಾವು ಇಲ್ಲಿ ವಿಕ್ರಮ್ ಗೌಡ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಅಷ್ಟೇ ಹೆಣವಾಗಿ ಬಿದ್ದಿರುವಂತಹ ಈ ವಿಕ್ರಮ್ ಗೌಡ ಅನ್ನುವ ವ್ಯಕ್ತಿಯ ಮೂಲಕ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೋಬೋದು. ಕಳೆದ 10-11 ವರ್ಷಗಳ ಈಚೆಗೆ ಕರ್ನಾಟಕದಲ್ಲಿ ವಿಕ್ರಮ್ ಗೌಡ ಆಗಲಿ, ಅವನ ತಂಡ ಆಗಲಿ ಅಥವಾ ಯಾರಾಗಲಿ ಯಾವುದೇ ಒಂದು ಚಟುವಟಿಕೆ ಮಾಡಿದಂತಹ ಒಂದು ನಮಗೆ ಕುರುಹು ನಮಗೆ ಕಾಣೋದಿಲ್ಲ. ಅವರು ಯಾರನ್ನೋ ಹೊಡೆದ್ರೋ, ಬಡಿದ್ರೋ, ಸಾಯಿಸಿದ್ರೋ ಏನೂ ಇಲ್ಲ. ಇತ್ತೀಚೆಗೆ ಅಂದರೆ ಕಳೆದ ಅದರಲ್ಲೂ 2005ನೇ ಇಸ್ವಿನಲ್ಲಿ ಸಾಕೇತ್ ರಾಜನ್ ಅವರ ಒಂದು ಹತ್ಯೆ ಆದಮೇಲೆ ಇಲ್ಲಿವರೆಗೆ ಈ ನಕ್ಸಲ್ ಚಳವಳಿ ತುಂಬ ದುರ್ಬಲ ಆಗಿದೆ. ಮತ್ತು ಕೆಲವರು ನಕ್ಸಲ್ ನಾಯಕರು, ಮುಖಂಡರು, ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್ ಅಂತವರು ಕೂಡ ಆಮೇಲೆ ಮುಖ್ಯವಾಹಿನಿಗೆ ಬಂದು ಸೇರಿಕೊಂಡ್ರು. ನಮ್ಮ ಗೌರಿ ಲಂಕೇಶ್ ಅಂತವರು ಈ ರೀತಿಯಾಗಿ ಹಿಂಸೆಯನ್ನು ತಪ್ಪಿಸಬೇಕು, ಒಂದು ನಾಗರಿಕ ಸಮಾಜದಲ್ಲಿ ಅಥವಾ ನಾವು ಎಲ್ಲದನ್ನು ಕೂಡ ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ಹೋರಾಟಗಳನ್ನು ಮಾಡಬೇಕೇ ಹೊರತು ಬಂದೂಕನ್ನು ಇಟ್ಕೊಂಡು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದನ್ನು, ಮತ್ತು ಅವರನ್ನು ಹತ್ತಿಕ್ಕೋದು ಕೂಡ ತಪ್ಪು, ಒಂದು ಸರ್ಕಾರವಾಗಿ ಕೊಲೆ ಮಾಡುವಂಥದ್ದು, ಎನ್ಕೌಂಟ್ರ್ ಮಾಡುವಂಥದ್ದು, ಇದು ಯಾವುದು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಅವರುಗಳು, ಗಾಂಧಿವಾದಿ ಆಗಿದ್ದಂತಹ ದಿವಂಗತ ದೊರೆಸ್ವಾಮಿಯವರು, ಇವರೆಲ್ಲ ಸೇರಿಕೊಂಡು ಮಾಡಿದ ಪ್ರಯತ್ನಗಳ ಮೂಲಕ
ಹಲವಾರು ಜನ ನಕ್ಸಲ್ ಕಾರ್ಯಕರ್ತರು ಮುಖ್ಯವಾಹಿನಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರೀಗ ಒಂದು ಹೋರಾಟಗಾರರಾಗಿ ಬೇರೆ ಬೇರೆ ಸಾಮಾಜಿಕ ಚಳವಳಿಗಳನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಆದರೆ ವಿಕ್ರಮ್ ಗೌಡ ಥರದ ಕೆಲವು ಕಾರ್ಯಕರ್ತರು ಬಂದಿಲ್ಲ. ಆದರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಈ ನಕ್ಸಲ್ ಚಳವಳಿ ಇವತ್ತು ಒಂದು ಅಷ್ಟು ಸಕ್ರಿಯವಾಗಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ವಿಕ್ರಮ್ ಗೌಡನ ಹತ್ಯೆ ಅಗತ್ಯ ಇತ್ತಾ ನಮ್ಮ ಪೊಲೀಸರಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ? ಇದ್ರ ಮೂಲಕ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು. ಈಗ ವಿಕ್ರಮ್ ಗೌಡ ಯಾರು? ವಿಕ್ರಮ್ ಗೌಡ ಎಲ್ಲಿಂದನೋ ಬಂದು ಉದ್ರಿ ಅವನು ನಕ್ಸಲ್ ಕಾರ್ಯಕರ್ತ ಆಗಿ ಬಂದುಕಿಟ್ಕೊಂಡು ಹೋದ್ನ? ಇಲ್ಲ. ಅವನನ್ನು ಯಾರು ನಕ್ಸಲ್ ಮಾಡಿದರು? ಅಫ್ಕೋರ್ಸ್ ಒಂದು ಚಳವಳಿ ಇತ್ತು, ಅವನಿಗೆ ಈ ನಕ್ಸಲ್ ದಾರಿಯನ್ನು ಪರಿಚಯ ಮಾಡ್ತು ಅಥವಾ ಹಿಂಸಾತ್ಮಕವಾಗಿ ಹೋರಾಟ ಮಾಡಿದರೆ ಮಾತ್ರ ನ್ಯಾಯ ಅಂತ ಅವರಿಗೆ ಮನವರಿಕೆ ಮಾಡ್ತು, ಇದೆಲ್ಲ ಇತ್ತು. ಆದರೆ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ವಿಕ್ರಮ್ ಗೌಡ ನಕ್ಸಲ್ ಆಗಿದ್ದರಲ್ಲಿ ಅವನನ್ನು ನಕ್ಸಲ್ ಮಾಡಿದ್ದು ಅವನು ಎದುರಿಸಿದಂತಹ ಕೆಲವು ಅನುಭವಗಳು. ವಿಕ್ರಮ್ ಗೌಡ ನಮ್ಮ ಮಲೆನಾಡಿನ ಅಥವಾ ಕರಾವಳಿಯ ಒಂದು ಆದಿವಾಸಿ ಸಮುದಾಯ, ಮಲೆಕುಡಿಯ ಅಂತ ಹೇಳ್ತಾರೆ. ಘಟ್ಟದ ಮೇಲೆ ಅವರನ್ನು ಗೌಡ್ಲು ಅಂತ ಹೇಳ್ತಾರೆ, ಘಟ್ಟದ ಕೆಳಗಡೆ ಮಲೆಕುಡಿಯ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಮಲೆಕುಡಿಯ ಸಮುದಾಯದ ಒಬ್ಬ ಆದಿವಾಸಿ ಹುಡುಗ, ಯುವಕವನು. ಅವನಿಗೆ ಬಹಳಷ್ಟು ಅವನ ಬದುಕಿನಲ್ಲಿ ಬಹಳಷ್ಟು ಕನಸುಗಳಿದ್ವು. ಆದರೆ ಈಗ 2 ದಶಕಗಳ ಹಿಂದೆ ಈ ಒಟ್ಟಾರೆ ಮಲೆನಾಡು ಕರಾವಳಿಯ ಅಂದರೆ ಈ ಭಾಗದಲ್ಲಿ ಕುದುರೆಮುಖ ಸುತ್ತಮುತ್ತಲ ಭಾಗದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಒಂದು ಬರುತ್ತೆ. ಸರ್ಕಾರ ಅದನ್ನು ಆದೇಶ ಮಾಡುತ್ತೆ. ಈ ನ್ಯಾಷನಲ್ ಪಾರ್ಕ್ನ ಒಳಗಡೆ ಇದ್ದಂತಹ ಎಲ್ಲ ಆದಿವಾಸಿಗಳು ಕೂಡ ಹೊರಗಡೆ ಹೋಗಬೇಕು, ನೀವು ಇಲ್ಲಿ ಇರೋಂಗಿಲ್ಲ ಅಂಥೇಳಿ ಅವ್ರ ಮೇಲೆ 1 ಗುಂಟೆ 2 ಗುಂಟೆ ಇದ್ದಂತಹ ಇಟ್ಕೊಂಡು ಒಂದು ಹಿತ್ತಲು ಮಾಡಿಕೊಂಡು ಒಂದು ಸಣ್ಣ ಗುಡಿಸ್ಲು ಕಟ್ಕೊಂಡಿದ್ದಂತಹ ಆದಿವಾಸಿಗಳಿಗೂ ಕೂಡ ಅರಣ್ಯ ಇಲಾಖೆ ನೋಟಿಸ್ ಕೊಡುತ್ತೆ. ನೀವು 3 ಲಕ್ಷ ಕೊಡಬೇಕು, 4 ಲಕ್ಷ ಕೊಡಬೇಕು, ನೀವು ಕಾಡು ನಾಶ ಮಾಡಿದ್ದೀರಿ ಅಂಥೇಳಿ. ಅದೇ ಅರಣ್ಯ ಇಲಾಖೆ ಸಾವಿರಾರು ಎಕರೆ ನಾಶ ಮಾಡ್ತಿದ್ದಂತಹ ಕುದುರೆಮುಖ ಕಂಪನಿಗೆ ಸಾವಿರಾರು ಎಕರೆಯನ್ನು ಡಿನೋಟಿಫೈ ಮಾಡ್ತಾ ಇತ್ತು ಅದೇ ಸಂದರ್ಭದಲ್ಲಿ. ಅಥವಾ ದೊಡ್ಡ ದೊಡ್ಡ ನಾಟ ಕಳ್ಳರಿಗೆ ಅಥವಾ ದೊಡ್ಡ ದೊಡ್ಡ ಖದೀಮರಿಗೆ ರಿಯಾಯಿತಿ ಕೊಡ್ತಾ ಇತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳೇ ಅವ್ರ ಜೊತೆಗೆ ಡೀಲ್ ಮಾಡಿಕೊಂಡು ತಮ್ಮ ಲಾಭವನ್ನು ನೋಡ್ಕೊತಾ ಇದ್ರು. ಆದರೆ 1 ಗುಂಟೆ 2 ಗುಂಟೆ ಮಾಡ್ತಾ ಇದ್ದಂತಹ ಆದಿವಾಸಿಗಳಿಗೆ, ಒಂದು ಹಿತ್ತಲಲ್ಲಿ ಹೂವಿನ ಗಿಡ ಹಾಕಿದಂತಹ ಆದಿವಾಸಿಗಳಿಗೆ ನೋಟಿಸ್ ಕೊಡ್ತಾ ಇದ್ರು. ಇದು ಆದಿವಾಸಿಗಳಲ್ಲಿ ಎಂತಹ ಹಿಂಸೆಯನ್ನು ಹುಟ್ಟು ಹಾಕಿತ್ತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅಂಥ ಸಂದರ್ಭದಲ್ಲೇ ನಡೆದಂತಹ ಒಂದು ಇಲ್ಲ ನಮ್ಮ ಅಸ್ತಿತ್ವ ಬೇಕು ಅಂತ ನಾವು ಬೀದಿ ಪಾಲಾಗ್ತೀವಿ, ಈ ಸರ್ಕಾರದ ಈ ನೀತಿಯಿಂದ ಆದಿವಾಸಿಗಳೆಲ್ಲ ಒಕ್ಕಲೇಳಬೇಕು ಅನ್ನುವ ಒಂದು ನೀತಿಯಿಂದ ನಾವು ಬೀದಿ ಪಾಲಾಗ್ತೀವಿ ಅನ್ನೋ ಒಂದು ಆತಂಕವನ್ನು ಅಲ್ಲಿ ಹುಟ್ಟು ಹಾಕಿತ್ತು. ಇದು 2006ಕ್ಕಿಂತ ಮುಂಚೆ. ಯಾಕಂದರೆ 2006ನೇ ಇಸ್ವಿನಲ್ಲಿ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂಥೇಳಿ ಅವತ್ತಿನ UPA ಸರ್ಕಾರ ತಂತು, ಅರಣ್ಯ ಹಕ್ಕು ಕಾಯ್ದೆ ಅಂಥೇಳಿ. ಅದ್ರ ಮೂಲಕ ಆದಿವಾಸಿಗಳಿಗೂ ಕೂಡ ಅರಣ್ಯದಲ್ಲಿ ಹಕ್ಕಿದೆ ಅಂಥೇಳಿ ಆ ಕಾಯ್ದೆ ಹೇಳ್ತು. ಇವತ್ತು ಕೂಡ ಅದರಲ್ಲಿ ಎಷ್ಟೋ ಜನ ಆದಿವಾಸಿಗಳಿಗೆ ಅಥವಾ ಅರಣ್ಯವಾಸಿಗಳಿಗೆ ಯಾವುದೇ ರೀತಿ ಹಕ್ಕನ್ನು ಕೊಡಲಾಗಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಕ್ಷಾಂತರ ಕುಟುಂಬಗಳಿಗೆ ಇವತ್ತು ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೊಂದು ಮನೆ ಕಟ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಆಗ್ತಾ ಇಲ್ಲ. ಆದರೆ ಇಂಥ ಸಂದರ್ಭದಲ್ಲಿ 2006ಕ್ಕಿಂತ ಮುಂಚೆ ನಮ್ಮ ಮಲೆನಾಡಿನ ಆದಿವಾಸಿಗಳು ಒಂದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂದರೆ ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಹೋದರು, ಯಾರೇ ಬಂದರು, ಅವರಿಗೆ ನಕ್ಸಲರು ಬಂದರು, ಅವ್ರನ್ನ ಅಂದರೆ ನಮ್ಮ ಬದುಕು ಉಳಿತದೆ ಅಂತ, ಅಂದರೆ ಇವ್ರ ಮೂಲಕ ನಾವು ಹೋರಾಟ ಮಾಡಿದರೆ ಅರಣ್ಯ ಇಲಾಖೆಯ ಕಿರುಕುಳ ಕಡಿಮೆ ಆಗುತ್ತೆ, ಸರ್ಕಾರದ ಕಿರುಕುಳ ಕಡಿಮೆ ಆಗುತ್ತೆ ಅಂಥೇಳಿ ಅವ್ರಿಗೆ ಅನಿಸಿದರೆ ಅವರು ಯಾರೇ ಬಂದರೂ ಕೂಡ ಅವ್ರ ಜೊತೆ ಹೋಗ್ತಾಯಿದ್ರು. ಅದೇ ರೀತಿಯಾಗಿ ಈ ವಿಕ್ರಮ್ ಗೌಡ ಥರದ ಆದಿವಾಸಿ ಯುವಕರು ಹೋಗಿ ನಕ್ಸಲೀಯರನ್ನು ಸೇರಿಕೊಂಡಿದ್ರು. ಅಂದರೆ ಇಲ್ಲಿ ಅವರು ನಕ್ಸಲ್ ಆಗೋದಕ್ಕೆ ಕಾರಣವೇ ಅವರನ್ನು ಒಂದು ಅತಂತ್ರ ಸ್ಥಿತಿಯಲ್ಲಿ, ಅವರ ಜೀವನವೇ ಇರೋದಿಲ್ಲ, ಅವರು ಬದುಕೇ ಹೋಗುತ್ತೆ, ಬೀದಿ ಪಾಲಾಗುತ್ತೆ ಅನ್ನುವ ಒಂದು ಆತಂಕವನ್ನು ನಾವು ಸೃಷ್ಟಿ ಮಾಡಿದ್ದು. ಅಂದರೆ ನಾಗರಿಕ ಸಮಾಜ, ನಮ್ಮ ಸರ್ಕಾರಗಳು ಅಥವಾ ಸರ್ಕಾರದ ನೀತಿಗಳು ನಿಜವಾಗಿಯೂ ಪರಿಸರವನ್ನು ನಾಶ ಮಾಡೋರನ್ನ ಅವ್ರಿಗೇನೂ ಆಗೋದಿಲ್ಲ ಈ ಸಮಾಜದಲ್ಲಿ. ಆದರೆ ಹೊಟ್ಟೆಪಾಡಿಗೋಸ್ಕರ ಬದುಕ್ತಾ ಇರೋಂತಹ ಆದಿವಾಸಿಗಳನ್ನೇ ಪರಿಸರ ವಿರೋಧಿಗಳು ಅಂತ ಬಿಂಬಿಸಿದಂಥ ಕೆಲವು ಪರಿಸರವಾದಿಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ರು. ಹಾಗಾಗಿ ಬಹುಶಃ ಇವತ್ತು ವಿಕ್ರಮ್ ಗೌಡ ನಕ್ಸಲೀಯರ ಮೂಲಕ ಮಾತ್ರ ನಾವೇನಾದರೂ
ಬದಲಾವಣೆ ಮಾಡ್ಬೋದು, ನಮಗೆ ವಿಮೋಚನೆ ಸಿಗ್ಬೋದು ಅಂತ ಅವನು ಯೋಚನೆ ಮಾಡೋದಕ್ಕೆ ಮೂಲ ಕಾರಣ ಇಲ್ಲಿತ್ತು. ಈ ರೀತಿಯಾಗಿ ನಕ್ಸಲೀಯ ಚಳವಳಿಯನ್ನು ಸೇರಿಕೊಂಡಂತಹ ವಿಕ್ರಮ್ ಗೌಡ ಇವತ್ತಿನವರೆಗೂ ಕೂಡ ತಲೆ ಮರೆಸ್ಕೊಂಡಿದ್ದ. ಹಲವಾರು ಕೇಸ್ಗಳು ಕೂಡ ದಾಖಲಾಗಿದ್ವು. ಆದರೆ ಇಂತಹ ಸಂದರ್ಭದಲ್ಲಿ ಅವರು ತುಂಬ ದುರ್ಬಲರಾಗಿದ್ದಂತಹ ಸಂದರ್ಭದಲ್ಲಿ, ಅವರ ಚಟುವಟಿಕೆಗಳೇ ಇಲ್ಲ ಅಂತ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ ಅವನ ಜೀವನ ಉಳಿಸಬೇಕಾಗಿದ್ದು ಒಂದು ನಾಗರಿಕ ಸಮಾಜದ ಅಥವಾ ಒಂದು ನಾಗರಿಕ ಸರ್ಕಾರದ ಕರ್ತವ್ಯ ಆಗಿತ್ತು. ನಾಳೆ ಯಾಕಂತ ಹೇಳಿದ್ರೆ ನಾಳೆ ಅವನು ಬದಲಾಗ್ತಿದ್ನವನು, ಅವನನ್ನು ಬಂಧಿಸಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಟ್ಟು, ಅವನು ಅಪರಾಧಗಳನ್ನು ಮಾಡಿದ್ದು ನಿಜ ಆಗಿದ್ದರೆ ಕಾನೂನು ಪ್ರಕಾರನೇ ಶಿಕ್ಷೆ ಆಗ್ತಾಯಿತ್ತು. ಆದರೆ ಅದು ಯಾವುದನ್ನು ಮಾಡದೆ ಹೋಗಿ ಅವನನ್ನು ಹೊಡೆದಾಕಿರೋದಿದೆಯಲ್ಲ, ಇದು ಎಷ್ಟು ನ್ಯಾಯ? ಇದು ಒಂದು ನಾಗರಿಕ ಸಮಾಜ ಒಪ್ತಕ್ಕಂತಹ ವಿಷಯವ? ಇವತ್ತು ಕೆಲವರು ಹೇಳ್ತಾರೆ, ಈ ಯಾಕೆ ಇವರೆಲ್ಲ ನಕ್ಸಲೈಟರಾಗ್ತಾರೆ ಹುಡುಗರು ಅಂತ ಹೇಳಿದ್ರೆ, ಯಾರೋ ಬುದ್ಧಿಜೀವಿಗಳು ಭಾಷಣ ಮಾಡ್ತಾರೆ, ಭಾಷಣ ಮಾಡಿಬಿಟ್ಟು ಅವರನ್ನು ಪ್ರಚೋದನೆ ಮಾಡ್ತಾರೆ ಅಂತ. ಸ್ವಾಮಿ, ಅದಕ್ಕೆ ನಾನು ಕೇಳೋಂಥದ್ದು, ಇಡೀ ಭಾರತದಲ್ಲಿ ಯಾರೋ ಬುದ್ಧಿಜೀವಿಗಳ ಭಾಷಣವನ್ನು ಕೇಳಿಕೊಂಡು ಬಂದೂಕಿಟ್ಕೊಂಡು ಹೋಗಿರೋಂಥ ಒಬ್ಬನೇ ಒಬ್ಬ ಕಾರ್ಯಕರ್ತನ ನೀವು ತೋರಿಸ್ಬಿಡಿ, ಸಾಬೀತು ಮಾಡಿಬಿಡಿ, ವಾಸ್ತವನ ಇದು. ಆದರೆ ಇಂತಹ ಅಪಪ್ರಚಾರಗಳನ್ನು ಕೆಲವರು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಇವರಿಗೆ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕ ಬಿಟ್ಬಿಡೋಣ, ಇವತ್ತು ಛತ್ತೀಸ್ಗಢದಲ್ಲಿ, ಜಾರ್ಖಂಡ್ನಲ್ಲಿ ಕಳೆದ 4-5 ದಶಕಗಳಿಂದ ಕೂಡ ನಕ್ಸಲ್ ಚಳವಳಿ ಇದೆ. ಯಾಕೆ ಇವತ್ತು ಕೂಡ ಅಲ್ಲಿ ಲಕ್ಷಾಂತರ ನಕ್ಸಲ್ ಕಾರ್ಯಕರ್ತರು ಛತ್ತೀಸ್ಗಢದಲ್ಲಿ ಯಾಕಿದ್ದಾರೆ? ಯಾಕೆ ಇದ್ದಾರೆ ಅಂತೇಳಿದರೆ, ಅಲ್ಲಿ ಅವರ ಅಸ್ತಿತ್ವಕ್ಕೋಸ್ಕರ ಅವರು ನಕ್ಸಲೀಯರನ್ನು ಡಿಪೆಂಡ್ ಆಗಿದ್ದಾರೆ. ಒಂದು ವೇಳೆ ಛತ್ತೀಸ್ಗಢದಲ್ಲಿ ಇವತ್ತು ನಕ್ಸಲೀಯರು ಈ ಆದಿವಾಸಿಗಳನ್ನು ಬಿಟ್ಟು ಹೋದರು ಅಂತ ಹೇಳಿದರೆ, ಅಲ್ಲಿ ಅದಾನಿ, ಅಂಬಾನಿ ಮತ್ತು ದೊಡ್ಡ ದೊಡ್ಡ ವೇದಾಂತ ಕಂಪನಿ, ಇಂತಹ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಅಲ್ಲಿ ಅವರಿಗೆ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಆದಾಯ ಬರುವಂತಹ ಒಂದು ಗಣಿಗಾರಿಕೆಯ ಒಂದು ನಿಧಿ ಅಲ್ಲಿದೆ. ಹಾಗಾಗಿ ಆ ನಿಧಿಯನ್ನು ಕಬಳಿಸೋದಕ್ಕೆ ಅವರು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಆದಿವಾಸಿಗಳು ಎಲ್ಲಿವರೆಗೆ ಇರ್ತಾರೋ ಈ ಜಾರ್ಖಂಡ್ನಲ್ಲಿ, ಛತ್ತೀಸ್ಗಢದಲ್ಲಿ, ಅಲ್ಲಿವರೆಗೆ ಅವರಿಗೆ ಗಣಿಗಾರಿಕೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರನ್ನೆಲ್ಲ ಎತ್ತಂಗಡಿ ಮಾಡಬೇಕು ಅನ್ನೋದು ಇವತ್ತು ಇಂತಹ ದೊಡ್ಡ ದೊಡ್ಡ ಶ್ರೀಮಂತರ ಒಂದು ಹಿತಾಸಕ್ತಿ. ಹಾಗಾಗಿ ಸರ್ಕಾರಗಳು ಆ ಒಂದು ಆದಿವಾಸಿಗಳ ವಿರುದ್ಧ ಆವಾಗವಾಗ ದಾಳಿ ನಡೆಸ್ತವೆ. ನಿಮಗೆ ಬಹುಶಃ ಒರಿಸ್ಸಾದಲ್ಲಿ ಕೆಲವು ವರ್ಷಗಳ ಹಿಂದೆ ಒಂದು ಕಳಿಂಗ ಅನ್ನುವ ಒಂದು ಪ್ರದೇಶದಲ್ಲಿ ನಡೆದಂತಹ ಬಹುಶಃ ಆದಿವಾಸಿಗಳ ಹತ್ಯಾಕಾಂಡ ನೆನಪಿರ್ಬೋದು. ಒಂದೇ ಸಲಿಗೆ ಸುಮಾರು 10-15 ಆದಿವಾಸಿಗಳನ್ನು ಕೊಲೆ ಮಾಡಿದರು. ಯಾಕೆ? ಅಲ್ಲಿ ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಿತಕ್ಕೋಸ್ಕರ. ಹಾಗಾಗಿ ಇವತ್ತು ಅಲ್ಲಿನ ಆದಿವಾಸಿಗಳು ಅನಿವಾರ್ಯವಾಗಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಈ ಮಾವೋವಾದಿಗಳ ಜೊತೆಗೆ, ನಕ್ಸಲೀಯರ ಜೊತೆಗೆ ಸೇರಿಕೊಂಡಿದ್ದಾರೆ. ಇದಕ್ಕೆ ನಮ್ಮ ಉತ್ತರ ಏನು? ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ನಕ್ಸಲೀಯರು, ಭಯೋತ್ಪಾದಕರು, ಉಗ್ರಗಾಮಿಗಳು ಅಂಥೇಳಿ, ಇವರನ್ನು ಹತ್ತಿಕ್ಕಬೇಕು, ಹಾಗೆ ಹೀಗೆ ಅಂಥೇಳಿ. ಅವರಿಗೆ ನಾವು ಕೇಳ್ತಕ್ಕಂಥ ಪ್ರಶ್ನೆ, ಅವರ ಅಸ್ತಿತ್ವಕ್ಕೆ ನೀವು ಯಾವ ಪರ್ಯಾಯ ಇಟ್ಕೊಂಡಿದ್ದೀರಾ? ಅವರು ನಾಳೆ ಬೀದಿ ಪಾಲಾಗ್ತಾರೆ, ಬೀದಿಗೆ ಬೀಳ್ತಾರೆ. ಈ ದೇಶದಲ್ಲಿ ಸುಮಾರು 7 ಕೋಟಿ ಆದಿವಾಸಿಗಳಿದ್ದಾರೆ. ಇವತ್ತು ನಕ್ಸಲೀಯರ ಐಡಿಯಾಲಜಿ ಮತ್ತೊಂದು, ಹೌದು, ಅದನ್ನು ನಾವು ಒಪ್ಪೋದಿಲ್ಲ. ಹಿಂಸಾತ್ಮಕ ಕ್ರಾಂತಿ ನಾವ್ಯಾರು ಕೂಡ, ಅಂದರೆ ಒಂದು ಸಂವಿಧಾನಬದ್ಧವಾಗಿ ಸಂವಿಧಾನದ ಮೂಲಕ ಈ ದೇಶದಲ್ಲಿ ಬದಲಾವಣೆ ತರಬೇಕು. ಅಂಬೇಡ್ಕರ್ ಹೇಳಿದ್ದೇ ಅದನ್ನು. ಪ್ರಜಾಪ್ರಭುತ್ವ ಅಂದರೆ ಬೇರೆ ಏನೂ ಅಲ್ಲ, ರಕ್ತರಹಿತವಾಗಿ ಮಾಡ್ತಕ್ಕಂಥ ಒಂದು ಕ್ರಾಂತಿ ಅಂತ ಅಂಬೇಡ್ಕರ್ ಹೇಳಿದರು. ಅದರ ಪ್ರಕಾರ ನಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ನಿಮಗಲ್ಲಿ ಅಸ್ತಿತ್ವನೇ ಬಿಕ್ಕಟ್ಟಿಗೆ ಬಂದಿರುವಾಗ, ನಾವು ಹೋರಾಟ ಮಾಡದೇ ಇದ್ದರೆ ಅವರು ಬೀದಿ ಪಾಲಾಗ್ತಾರೆ ಅನ್ನುವಾಗ ಅವರು ಯಾವುದನ್ನು ಕೇಳೋದಿಲ್ಲ. ಅವ್ರಿಗೆ ಪ್ರಜಾಪ್ರಭುತ್ವನೇ ಸುಳ್ಳು ಅಂತ ಅನಿಸುತ್ತೆ ಇವತ್ತು ಆಗ್ತಿರೋಂಥದ್ದು ಅದು. ಹಾಗಾಗಿ ಕಳೆದ 40-50 ವರ್ಷಗಳಿಂದ ಕೂಡ ಇಲ್ಲಿ ನಕ್ಸಲೀಯ ಚಳವಳಿಯನ್ನು ಮಟ್ಟ ಹಾಕಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪರಿಹಾರ ಏನು? ವಿಕ್ರಮ್ ಗೌಡ ಅಂತವರು ನಕ್ಸಲೀಯರ ಆಗಬಾರ್ದು ಅಂತಂದರೆ ಏನು ಮಾಡಬೇಕು? ಅಥವಾ ಅವರು ಬಂದೂಕು ಇಟ್ಕೋಬಾರ್ದು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅದಕ್ಕಿರೋ ಪರಿಹಾರ ಒಂದೇ. ಬಹಳ ಜನ ಈಗಾಗಲೇ ಹೇಳಿದ್ದಾರೆ, ನಕ್ಸಲ್ ಚಳವಳಿ ಅಥವಾ ಈ ನಕ್ಸಲ್ ಸಮಸ್ಯೆ ಅಂತಕ್ಕಂಥದ್ದು ಕೇವಲ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಲ್ಲ ಅನ್ನೋದನ್ನು ಮೊದಲು ನಮ್ಮ ವ್ಯವಸ್ಥೆ, ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಕೆಲವು ವರ್ಷಗಳ ಹಿಂದೆ
ಅನಾರೋಗ್ಯದಿಂದ ಏನು ತೀರ್ಕೊಂಡಂತಹ ಮಧುಕರ್ ಶೆಟ್ಟಿ ಅಂತ ದೊಡ್ಡ IPS ಆಫೀಸರ್ ಇದ್ದರು. ಅವರು ಇಂಥ ವಿಷಯ ಬಂದಾಗ ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತತ್ಕೊಳ ಅಭಯಾರಣ್ಯದಲ್ಲಿ ಆದಿವಾಸಿಗಳನ್ನು ಅಲ್ಲಿನ ಜನರನ್ನು ಎತ್ತಂಗಡಿ ಮಾಡುವ ಸಂದರ್ಭದಲ್ಲಿ ಅವರು ಆ ಜನರ ಜೊತೆಗೆ ಒಂದು ಡೈಲಾಗ್ ಮಾಡಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಮಾಡಿದರು. ಅವರು ಅರ್ಥ ಮಾಡ್ಕೊಂಡಿದ್ರು ಇಂತಹ ವಿಷಯಗಳು ಕೇವಲ ಕಾನೂನು ಸುವ್ಯವಸ್ಥೆ ಅಲ್ಲ, ಇದು ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳು. ಇದನ್ನು ಒಂದು ಅಂದರೆ ನಕ್ಸಲ್ ಸಮಸ್ಯೆಯಂತಹ ವಿಷಯಗಳನ್ನು ನಾವು ಸೋಷಿಯೋ ಎಕನಾಮಿಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳಾಗಿ ಪರಿಗಣಿಸಿ ಅದನ್ನು ಪರಿಹಾರ ಮಾಡಿದರೆ ಮಾತ್ರ ನಾವು ನಕ್ಸಲ್ ಚಳವಳಿ ಇಲ್ಲಿ ಇಲ್ಲದ ಹಾಗೆ ಮಾಡ್ಬೋದು ಅನ್ನೋದು ಅವರ ಖಚಿತವಾದ ಅಭಿಪ್ರಾಯ ಆಗಿತ್ತು. ಆದರೆ ನಮ್ಮ ಪೊಲೀಸ್ ಆಫೀಸರ್ಗಳು ಅಥವಾ ANFನ ಆಫೀಸರ್ಗಳು ಅವ್ರದ್ದು ಇನ್ನೇನೋ ಹಿತಾಸಕ್ತಿಯಿಂದ ಅವರು ಈ ರೀತಿಯ ಎನ್ಕೌಂಟರ್ಗಳನ್ನು ಮಾಡಿ ತಮ್ಮ ಒಂದು ಕೀರ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋ ತಮ್ಮ ಪ್ರಮೋಷನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೋ ಏನೋ ಹಿತಾಸಕ್ತಿಯಿಂದ ಇಂತಹ ಒಂದು ಹತ್ಯೆಗಳನ್ನು ನಡೆಸ್ತಾ ಇದ್ದಾರೆ. ಕಳೆದ ವರ್ಷ 19, 20, 21 ಅನ್ನುವ ಒಂದು ಸಿನಿಮಾ ಕೂಡ ಬಂದಿತ್ತು. ಆ ಸಿನಿಮಾದಲ್ಲಿ ವಿಠಲ್ ಮಲೆಕುಡಿ ಅನ್ನುವ ಒಬ್ಬ ಆದಿವಾಸಿ, ಅವನು ಮಲೆಕುಡಿಯ ಯುವಕ, ಅವನು ಈ ನಕ್ಸಲ್ ಚಳವಳಿಗೆ ಸಂಬಂಧನೇ ಇಲ್ಲದೆ ಇದ್ದರೂ ಕೂಡ ಅದರ ಬೆಂಬಲಿಸದೇ ಇದ್ದರೂ ಕೂಡ ಯಾವ ರೀತಿಯಾಗಿ ಅವನನ್ನು ಹಿಂಸೆ ಮಾಡಿದರು ಅಲ್ಲಿನ ANF ಅಧಿಕಾರಿಗಳು ಅನ್ನೋದನ್ನು ಆ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿತ್ತು. ಭಾಳಷ್ಟು ಜನ ನೋಡಿದ್ದೀರ. ಇವತ್ತು ಇಂತಹ ಒಂದು ಪ್ರಭುತ್ವದ ಹಿಂಸೆ ನಡೀತಾ ಇರುವಾಗ ಕೆಲವು ಸಲ ಈಗ ವಿಠಲ್ ಮಲೆಕುಡಿಯ ಥರದವರು ಅರ್ಥ ಮಾಡಿಕೊಂಡ್ರು, ಜೈಲನ್ನು ಅನುಭವಿಸಿದ್ರು, ಹೊರಗೆ ಬಂದ ಮೇಲೂ ಕೂಡ ಇವತ್ತೊಬ್ಬ ಪತ್ರಕರ್ತ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಎಕ್ಸ್ಪೋಜರು ನಮ್ಮ ವಿಕ್ರಮ್ ಗೌಡನಿಗೆ ಇರಲಿಲ್ಲ. ಅವನು ಹೋಗಿ ಅವನಿಗೆ ಮತ್ತೆ ನಕ್ಸಲಿಸಮೇ ಸರಿ ಅಂತ ಅನ್ನಿಸ್ತು, ಹೋಗಿ ಸೇರಿಕೊಂಡ. ಅದೇ ರೀತಿಯ ಅಲ್ಲೇ ಅದೇ ವಿಠಲ್ ಮಲೆಕುಡಿ ಅವರ ಊರ ಹತ್ರನೇ ಆನಂದ್ ಕುತ್ಲೂರ್ ಅನ್ನುವ ಇನ್ನೊಬ್ಬ ಯುವಕ ಕೆಲವು ವರ್ಷಗಳಿಂದ ಸತ್ತೋಗಿದ್ದ. ಈಗಾಗಲೇ ಸುಮಾರು 10-15 ಆದಿವಾಸಿ ಯುವಕ ಯುವತಿಯರು ಅಲ್ಲಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ. ಅಮೂಲ್ಯ ಜೀವಗಳು ನಾಶ ಆಗಿದ್ದಾವೆ. ಆದರೆ ಇದನ್ನು ಯಾವ ರೀತಿಯಾಗಿ ಒಂದು ಸಾಮಾಜಿಕ ಮತ್ತು ಆರ್ಥಿಕ ವಿಷಯವಾಗಿ ನಾವು ಪರಿಗಣಿಸಿ ನಾವು ಆ ಆದಿವಾಸಿ ಜನರಿಗೆ ಒಂದು ಅವರ ಬದುಕಿನ ರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಪ್ರಗತಿಯನ್ನು ಎನ್ಶೂರ್ ಮಾಡಿದರೆ ಮಾತ್ರ ಇಂತಹ ಒಂದು ಸಮಸ್ಯೆನ ನಾವು ಸರಿಯಾಗಿ ನಿಭಾಯಿಸೋಕ್ಕೆ ಸಾಧ್ಯ. ಮತ್ತು ಅದರಲ್ಲಿ ನಾವು ವಿಫಲ ಆಗಿರೋವಂಥದ್ದು ಒಂದು ವ್ಯವಸ್ಥೆಯಾಗಿ ನಾವು ವಿಫಲ ಆಗಿರೋದೇ ಇದಕ್ಕೆ ಕಾರಣ ಅಲ್ವಾ? ಹಾಗಾಗಿ ಸ್ನೇಹಿತರೆ, ಇವತ್ತು ವಿಕ್ರಮ್ ಗೌಡನ ಹತ್ಯೆಯಲ್ಲಿ ನಮ್ಮೆಲ್ಲರದು ಕೂಡ ಒಂದು ಪರೋಕ್ಷವಾಗಿ ಪಾತ್ರ ಇದೆ, ಸರ್ಕಾರದ ನೇರ ಪಾತ್ರ ಇದೆ. ಸರ್ಕಾರದ ಇವತ್ತು ಯಾರೆಲ್ಲ ಇದ್ದಾರೆ ಅವರ ಕೈಗಳಿಗೆ ರಕ್ತ ಮೆತ್ಕೊಂಡಿದೆ. ಆದರೆ ಇದು ಒಂದು ನಾಗರಿಕ ಸಮಾಜ ನಡ್ಕೊಳ್ಬೇಕಾದಂಥ ರೀತಿ ಅಲ್ಲ ಇದು. ಹಾಗಾಗಿ ವಿಕ್ರಮ್ ಗೌಡ ಹತ್ಯೆ ಆಗಿರುವಂತಹ ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗಿದೆ. ನಿಜಕ್ಕೂ ಈ ರೀತಿಯಾಗಿ ನಾವು ಒಂದು ಸಮಸ್ಯೆಯನ್ನು, ಒಂದು ವಿಷಯವನ್ನು ಅಥವಾ ಒಂದು ರಾಜಕೀಯ ಸಿದ್ಧಾಂತವನ್ನು ಅಥವಾ ಒಂದು ಆರ್ಥಿಕ ಸಾಮಾಜಿಕ ಸಮಸ್ಯೆಯನ್ನು ನಾವು ಈ ರೀತಿಯಲ್ಲಿ ಕೊಲೆಗಳ ಮೂಲಕ ನಾವು ಎದುರಿಸ್ತೀವಿ ಅಂತ ಹೇಳಿದರೆ ಅದು ನಮ್ಮ ವೀಕ್ನೆಸ್, ನಮ್ಮ ದೌರ್ಬಲ್ಯ, ನಮ್ಮ ಸರ್ಕಾರದ, ನಮ್ಮ ಪೊಲೀಸ್ ವ್ಯವಸ್ಥೆಯ ಮತ್ತು ನಮ್ಮ ನಾಗರಿಕ ಸಮಾಜದ ದೌರ್ಬಲ್ಯ, ನಮ್ಮ ಹೇಡಿತನ ಮತ್ತು ನಾವೆಷ್ಟು ದುರ್ಬಲರು ಅನ್ನೋದನ್ನು ತೋರಿಸ್ಕೊಂಡಂಗೆ. ಹಾಗಾಗಿ ಈ ವಿಷಯಗಳನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ಇಂತಹ ಒಂದು ಅನಗತ್ಯವಾದಂತಹ ರಕ್ತಪಾತವನ್ನು ನಿಲ್ಲಿಸೋ ಕಡೆ ನಾವು ಯೋಚನೆ ಮಾಡಬೇಕು. ಅದೇ ರೀತಿಯಲ್ಲಿ ಯಾರೆಲ್ಲ ಈ ನಕ್ಸಲ್ ಚಳುವಳಿಲಿ ಈಗಾಗಲೇ ಇದ್ದಾರೆ, ಕೆಲವರೆಲ್ಲ ಉಳ್ಕೊಂಡಿದ್ದಾರೆ, ಅವರು ಕೂಡ ಯೋಚನೆ ಮಾಡಬೇಕು. ನೀವು ಸಮಾಜ ಸೇವೆ ಮಾಡೋದಾದರೆ ಅಥವಾ ಸಮಾಜದಲ್ಲಿ ಬದಲಾವಣೆ ಮಾಡೋದಾದರೆ ದೊಡ್ಡ ಮಟ್ಟದ ಒಂದು ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನು ಜನಕ್ಕೆ ಕೊಡಿಸೋದಾದರೆ ಹಲವಾರು ದಾರಿಗಳಿದ್ದಾವೆ. ಆ ಬಗ್ಗೆ ಯೋಚನೆ ಮಾಡಿ. ಮತ್ತು ಆ ಒಂದು ಡೈರೆಕ್ಷನಲ್ಲಿ ಈಗಾಗಲೇ ಹಲವಾರು ಜನ ಸಕ್ರಿಯರಾಗಿದ್ದಾರೆ. ಆ ರೀತಿಯಲ್ಲಿ ನೀವು ಕೂಡ ಯೋಚನೆ ಮಾಡಿ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ಮೊದಲಿಂದನೂ ಕೂಡ ಒಂದು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದಂತಹ ಒಂದು ನಾಡು. ಹಾಗಾಗಿ ಇಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಳೋದು, ಸೌಹಾರ್ದತೆಯನ್ನು ಕಾಪಾಡ್ಕೊಳ್ಳೋದು ಇದು ಎಲ್ಲರ ಮೇಲೆ ಇರತಕ್ಕಂತಹ ಜವಾಬ್ದಾರಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಯೋಚಿಸೋಣ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್.